ಕರ್ನಾಟಕದ ಜನರು ಇವತ್ತಿಗೂ ಜೈಲಿಗೆ ಹೋಗಿ ಬಂದ್ರು, ಜೈಲಿನಲ್ಲಿದ್ದು ಹಾಸ್ಪಿಟ್ಲಿಗೆ ಹೋಗಿ ಬಂದ್ರು, ಹಾಸ್ಪಿಟಲ್ ಇದ್ರು ಕೂಡ ಅಭಿಮಾನಿಗಳು ಈ ಲೆವೆಲ್ಗೆ ಹೋಗ್ತಾ ಇದಾರೆ ಅಂತಂದ್ರೆ ನೀವು ದುಡ್ಡು ಕೊಟ್ಟು ಬರುವಂತದ್ದಲ್ಲ ಸ್ವಾಮಿ ಅದು. ದರ್ಶನ್ ಒಂದು ನಿಮಿಷ ಮಾತೆತ್ತಿದ್ರೆ ದರ್ಶನ್ ಅವರ ಯಾವ ಇಂಟರ್ವ್ಯೂ ನೋಡಿ, ಸಾಮಾನ್ಯ ಜನರು ಏನ್ ಅಂದ್ಕೊಂಡ್ಬಿಡ್ತಾರೆ ಅಂತಂದ್ರೆ, ನೋಡಿ ನೆನ್ನೆದು ಕೂಡ ಪಾಪ ಪ್ರೊಡ್ಯೂಸರು ಏನೋ ದರ್ಶನ್ ಅವರ ಪರವಾಗಿ ನಿಂತಿದ್ದಾರೆ, ಜಗದೀಶ್ ಅವರು ವಿರೋಧವಾಗಿ ನಿಂತಿದ್ದಾರೆ. ಆಮೇಲೆ ಅದು ಇದು ಮಾತುಕತೆಗಳು, ಪ್ರಮೋಷನ್ಸ್ ಗಿಮಿಕ್ಗೋಸ್ಕರ ನಿಮ್ಮನ್ನ ನೀವು ಯಾಕ್ರಿ ಹಾಳು ಮಾಡ್ಕೊಂತ ಇದ್ದೀರಾ? ಪ್ರಮೋಷನ್ಸ್ ಗಿಮಿಕ್ಗೋಸ್ಕರನ ದರ್ಶನ್ ಅವ್ರ ವಿಚಾರ ಮಲಗಿದ್ರು ಬಿಡಲ್ಲ, ಕೂತ್ರು ಬಿಡಲ್ಲ. ಪಾಪ ಈಗ ಹಾಸ್ಪಿಟ್ಲ್ ಅಲ್ಲಿ ಇದ್ರು ಬಿಡದಂಗ ಅವ್ರನ್ನ ಎತ್ಕೊಂಡು ಎಷ್ಟು ಇಗ್ನೋರ್ ಮಾಡ್ತಾ ಇದಾರೆ ಜನಗಳು ಅನ್ನೋದನ್ನು ನೀವು ಅರ್ಥ ಮಾಡ್ಕೊಂತ ಇಲ್ಲ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿದ್ನ ಈಗ ನೋಡಿ, ಮ್ಯಾಟರ್ ಆಕ್ಚುಲಿ ನೀವು ಎತ್ತಿದ್ರೆ ಇದ್ರ ಬಗ್ಗೆ ನಾನು ಮಾತಾಡ್ಲೇಬೇಕು ಖಂಡಿತವಾಗಿ. ಯಾಕಂತಂದ್ರೆ ನೋಡಿ, ಲಾಯರ್ ಜಗದೀಶ್ ಅವರು ಅದು ಲವ್ ರೆಡ್ಡಿದು ಇಂಟ್ರೋ ಆದ್ಮೇಲೆ ನೆಕ್ಸ್ಟ್ ಬಂದೊಂದು ಬೆಳಿಗ್ಗೆ ಇದ್ ಮಾಡ್ತಾರೆ, ಲೈವ್ ಮಾಡ್ತಾರೆ. ಅದ್ರಲ್ಲಿ ಆಕ್ಚುಲಿ ದರ್ಶನ್ ಅವ್ರನ್ನ ನಿಂದಿಸಿ ಮಾತಾಡ್ತಾರೆ. ಯಾವಾಗ? ನೆನ್ನೆ ಒಂದು ವಿಡಿಯೋ. ಹೌದು, ಇವತ್ತ ನಾನು ಬೆಳಿಗ್ಗೆ ನೋಡ್ದೆ ಅದು ಆಕ್ಚುಲಿ ಯೂಟ್ಯೂಬ್ ಅಲ್ಲಿ ಯಾರೋ ಒಬ್ರು ಹಾಕಿದ್ರು. ಬಹಳ ನಿಂದಿಸಿ ಮಗನೆ ಗೀಗ್ನೆ ಏನೋ ತರ ಎಲ್ಲಾ ಮಾತಾಡ್ತಾರೆ. ಆಕ್ಚುಲಿ ಒಬ್ಬ ದೊಡ್ಡ ಸ್ಟಾರ್ 55 ಸಿನಿಮಾಗಳನ್ನ ಮಾಡಿ ಇವತ್ತು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಬೇರೆಯವ್ರು ಇದಾರೆ, ಆಯ್ತಾ? ಇವನ್ ಯಾವನೋ ಇವಾಗ ಬಂದ್ಬಿಟ್ಟು ನಾನೇ ಕರ್ನಾಟಕದ ಪ್ಲಸ್ ನಾನ್ ಕರ್ನಾಟಕದಲ್ಲಿ ಹಂಗೆ ಹಿಂಗೆ ಅಂತ ಇವೆಲ್ಲಾ ನಡೆಯಲ್ಲ ಇವನಿಗೆ. ನೋಡಿ, ಎಷ್ಟು ಕಾನೂನು ಬಗ್ಗೆ ತಿಳ್ಕೊಂಡಿದ್ದೀರೋ ನಾವು ಕೂಡ ಅಷ್ಟೇ ತಿಳ್ಕೊಂಡಿದೀವಿ ಸರ್, ಓಕೆನಾ? ಇದು ಬೇಡವೇ ಬೇಡ. ಯಾಕೆ ಅಂತಂದ್ರೆ ನಿಮ್ಗೆ ಆದಂತ ಒಂದು ಫ್ಯಾನ್ಸ್ ಬೇಸ್ ಐತೆ, ಅದು ನೋಡ್ಕೊಂಡು ಇದು ಬಿಡ್ರಿ. ನಿಮ್ಗೇನೋ ಓನ್ ಆಗಿ ಮಾಡಿ, ಮಾತೆತ್ತೂರು ಕೂತ್ರು ದರ್ಶನ್, ನಿಂತ್ರು ದರ್ಶನ್, ಮಲ್ಗುದ್ರು ದರ್ಶನ್, ನೀವೇನಾದ್ರೂ ಕನ್ಸ್ಗಿನ್ಸ್ನಲ್ಲೂ ಅವರೇ ಬರ್ತಾ ಇರ್ಬೇಕು ಅನ್ಸುತ್ತೆ. ಆಮೇಲೆ ಈಗ ಈ ಲೆವೆಲ್ಗೆ ಯಾಕೆ ಸರ್? ಒಬ್ಬ ಏನು ಕನ್ನಡಕ್ಕೋಸ್ಕರನ ದಣಿದಿರ್ತಕ್ಕಂತ ನಟನ್ನ, ಆ ಕನ್ನಡಕ್ಕೋಸ್ಕರನೇ ದುಡ್ದಿರ್ತಕ್ಕಂತ ನಟನ್ನ ನೀವೆಷ್ಟು ಕನ್ನಡ ಮಾತಾಡ್ತಾ ಇದ್ದೀರಿ ನೀವು? ಮಾತಾಡ್ತದ ಇಂಗ್ಲಿಷ್ ನಲ್ಲೇ ಮಾತಾಡ್ತೀರಿ ನೀವು. ದರ್ಶನ್ ಸರ್ ದಾನ ಧರ್ಮ ಮಾಡಿದಾರಲ್ಲ, ಅದ್ರ ಒಂದ್ ಭಾಗಕ್ಕಾಗಲ್ಲ. ಹೇಳಿ ನೀವು, ಕರೆಕ್ಟ್, ಬಹಳ ಅದ್ಭುತವಾಗಿ ಹೇಳಿದ್ರಿ. ನೀವು ಮಾಡಿರೋದು ನಿಮ್ಗಿರ್ಬೋದು ಸರ್. ಕರ್ನಾಟಕದ ಜನರು ಇವತ್ತಿಗೂ ಜೈಲಿಗೆ ಹೋಗಿ ಬಂದ್ರು, ಜೈಲಿನಲ್ಲಿದ್ದು ಹಾಸ್ಪಿಟ್ಲಿಗೆ ಹೋಗಿ ಬಂದ್ರು, ಹಾಸ್ಪಿಟ್ಲ್ ಇದ್ರು ಕೂಡ ಅಭಿಮಾನಿಗಳು ಈ ಲೆವೆಲ್ಗೆ ಹೋಗ್ತಾ ಇದಾರೆ ಅಂತಂದ್ರೆ ನೀವು ಅದೇನೋ ದುಡ್ಡು ಕೊಟ್ಟು ಬರುವಂತದ್ದಲ್ಲ ಸ್ವಾಮಿ ಅದು. ದುಡ್ಡು ಕೊಟ್ಟಿದ ತಕ್ಷಣ ಬರುವಂತ ಅಭಿಮಾನ ಸಿನಿಮಾ ಥಿಯೇಟರ್ ಅಲ್ಲಿ ಬರ್ತಾರಲ್ಲ, ಬಂದ್ ಅರ್ಧಕ್ ಹೋಗೋಂತ ಅಭಿಮಾನ ಇರುತ್ತದು. ದುಡ್ಡು ಕೊಟ್ರಲ್ಲ ಬರುವಂತದ್ದು, ಈ ಅಭಿಮಾನ ಬರಲ್ಲ. ಮುರಳಿಯವರ ಇವಾಗ ಅವನ್ ಬಗ್ಗೆ ಮಾತಾಡಿ, ಲಾಯರ್ ಜಗದೀಶ್ ಬಗ್ಗೆ ಮಾತಾಡಿ, ಈಗ ನಾವೇ ನ್ಯೂಸ್ ಕ್ರಿಯೇಟ್ ಮಾಡೋದ್ ಬೇಡ. ಯಾಕಂದ್ರೆ ಈಗ ಡಿ ಬಾಸ್ ಅವರು ಕಷ್ಟದಲ್ಲಿದ್ದಾರೆ, ಹಾಸ್ಪಿಟಲ್ ಅಲ್ಲಿ ಇದ್ದಾರೆ. ಡಿ ಬಾಸ್ ಅಭಿಮಾನಿಗಳು ಏನು ದೊಡ್ಡ್ರೆ ನೀವೊಂದ್ ಮಾತು ಹೇಳಿದ್ರಿ, ಇದು ದರ್ಶನ್ ಅವ್ರಿಗೆ ಎಫೆಕ್ಟ್ ಆಗುತ್ತೆ ಅಂತ. ಇದು ನಮ್ಮ ಒಂದು ಸ್ವಂತವಾಗಿ ಮಾಡ್ತಾ ಇರೋದು. ಜಗದೀಶ್ ಅವ್ರು ಇದನ್ ಬೇಕಿದ್ರೆ ಮಾತಾಡ್ತಾರೆ, ಓ ಡಿ ಬಾಸ್ ನ ಗ್ಯಾಂಗ್ ಏನೋ ಪಟಲಂ ಅಂತ ಅನ್ಕೊಂಡು. ನಾವ್ ಯಾವ ಪಟಲಂಗೂ ಹೋಗೋರಲ್ಲ ಸ್ವಾಮಿ, ನ್ಯಾಯಕ್ಕೋಸ್ಕರ ಹೋಗೋರು. ನೀವ್ ಎಷ್ಟು ತಿಳ್ಕೊಂಡಿದೀರೋ ನಾವು ಅಷ್ಟೇ ತಿಳ್ಕೊಂಡಿದೀವಿ, ನಾವು ಓಡಾಡಿದೀವಿ, ಓಕೆನಾ? ಪಟಲಂ ಅಂತ ನಮ್ಮ ಹತ್ರ ಹೇಳಕ್ಕೆ ಹೋಗ್ಬೇಡ್ರಿ. ನೀವು ಮಾಡ್ತಾ ಇರ್ತಕ್ಕಂಥದ್ದು ನೋಡಿ ಪ್ರಮೋಷನ್ಸ್ಗೋಸ್ಕರ ರೀ. ಲಾಯರ್ ಜಗದೀಶ್ ಅವ್ರೆ, ಬಿಗ್ ಬಾಸ್ ಹೋಗಿ ಬಂದಿದ್ದೀರಿ, ನಿಮ್ಗೊಂದ್ ಒಳ್ಳೆ ಅಭಿಮಾನ ಇತ್ತು ಎಲ್ಲ. ನಮ್ಗೂ ಕೂಡ ನಮ್ ಚಾನಲ್ ಓಪನ್ ಮಾಡಿ ನೋಡ್ರಿ ನೀವು, ನಮ್ ಚಾನಲ್ ಓಪನ್ ಮಾಡಿ ನೋಡಿ ನೀವು, ನಿಮ್ ಬಗ್ಗೆ ಎಷ್ಟು ಪಾಸಿಟಿವ್ ಆಗಿ ಹಾಕಿದೀವಿ ಅಂತ ಅನ್ಬಿಟ್ಟು. ನೀವೇನಾದ್ರು ದುಡ್ಡು ಕೊಟ್ಟು ನಮ್ಮನ್ನ ಕರ್ಸ್ಕೊಂಡಿದ್ರಾ? ನಿಮ್ ಪಟಲಮ್ಮ ನಾವ್ ಹಂಗಾದ್ರೆ ಕರೆಕ್ಟ್ ನ್ಯಾಯಯುತವಾಗಿ ಆಡ್ತಾ ಇದ್ರಿ, ನ್ಯಾಯಯುತವಾಗಿ ನಾವ್ ಆಗ್ತಾ ಇದ್ವಿ, ಇಡೀ ಕರ್ನಾಟಕ ಜನರನ್ನ ಕೇಳ್ತಾ ಇದ್ವಿ. ಇಲ್ಲ ನಿಮ್ ಪಾಯಿಂಟ್ ಇವತ್ತು ನೀವೇನ್ ಮಾಡ್ತಾ ಇದ್ದೀರಿ? ಮಾತೆತ್ತಂದ್ರೆ ದರ್ಶನ್ ಅವರು ಏನ್ ದರ್ಶನ್ ಅವ್ರು ನಮ್ಗೆ ಹೇಳ್ಕೊಂಡ್ ಕೊಡಕ್ಕಾಗತ್ತಾ? ದರ್ಶನ್ ಅವರು ಅಂತ ಏನ್ ಬಳಸೋದೇ ಇಲ್ಲ ಅವ್ರು ಬಿಡಿ. ಅಲ್ಲ, ನಮ್ಗೆ ಅಭಿಮಾನ ಇದೆ ಸರ್, ಅಭಿಮಾನ ಇದೆ. ನೀವು ಅವ್ರೇನೋ ಏಕವಚನದ ಮಾತಾಡ್ತಾರೆ ಅಂತ ನೀವು ಮಾತಾಡಕ್ ಹೋಗ್ಬೇಡಿ. ನೀವು ಒಬ್ರು ಒಬ್ರು ಮಾಧ್ಯಮದವರಾಗಿ ಬಿಟ್ಬಿಡಿ. ಅವ್ರು ಏನ್ ಗೊತ್ತಾ,
ಸರ್ ಏಕವಚನದಲ್ಲಿ ನಾವು ಮಾತಾಡ್ಬೇಕು ಅಂತ ನಾವ್ ಯಾವತ್ತೂ ಅನ್ಕೊಂಡಿಲ್ಲ ಆ ಅಪ್ಪನ್ಗೆ. ಆ ಅಪ್ಪ ಡಿ ಬಾಸ್ಗೆ, ದರ್ಶನ್ ಅವರಿಗೆ ಕರ್ನಾಟಕದಲ್ಲಿ ಇಷ್ಟು ವರ್ಷಗಳು ಸೇವೆಗಳನ್ನ ಸಲ್ಲಿಸಿದ್ದಾರೆ ಸಿನಿಮಾ ರಂಗಕ್ಕೆ, ಅವ್ರಿಗೆ ಬೆಲೆ ಕೊಡ್ಬೇಕು, ಬೆಲೆ ಕೊಟ್ಟು ಮಾತಾಡ್ಲಿ ಅಂತ ನಾವ್ ಅಷ್ಟೇ ಕೇಳೋದ. ಇಲ್ಲಿ ಈಗ ಅಲ್ಲ, ನೋಡಿ, ಅದು ಅವ್ರ ಇಷ್ಟ, ಅಲ್ಲ, ಅವ್ರ ಒಂದು ವಿಷಯ, ಮನಸ್ಥಿತಿ ವೈಯಕ್ತಿಕ. ಅಲ್ಲ, ಅದೇ ಏನಕ್ಕೆ ನೀವು ಹೀಯಾಳಿಸುವಂತ ದರ್ಶನ್ ಅವ್ರಿಗೆ ಯಾವ ರೀತಿ ಕೆಟ್ಟದಾಗೆಲ್ಲ ನನಗೆ ಇಲ್ಲಿ ಕೇಳಿ, ಅಲ್ಲ, ಒಂದು ವಿಷಯ, ನಾನು ನೀವು ಮಾತಾಡಿದಾಗ ನಿಮ್ಮ ರೋಷ, ನಿಮ್ಮ ಆಕ್ರೋಶ ನನಗೆ ಅರ್ಥ ಆಯ್ತು. ನೀವು ಇಷ್ಟು ರೋಷ ಪಡಕ್ಕೆ ಅದು ಮ್ಯಾಟ್ರ್ ಇದೆ ಅಲ್ಲಿ, ಆ ಮ್ಯಾಟ್ರ್ ಇರೋದಕ್ಕೆ ನೀವು ರೋಷ ಪಟ್ಟಿರೋದು ನೀವಾಗ್ಲಿ. ಬಟ್ ನನ್ನ ಪ್ರಶ್ನೆ ಇಷ್ಟೇ ಆಯ್ತಾ, ನೀವು ತಪ್ಪು ಮಾಡಿದ್ರೆ ಅಥವಾ ನೀವು ನನಗೆ ಫೋನ್ ಮಾಡಿ ಬೈದ್ರೆ ನಾನು ಏನ್ ಮಾಡ್ಬೇಕು? ನಿಮಗೆ ಬೈಬೇಕು. ಏನ್ ಸರ್? ನೀವು ನನಗೆ ಫೋನ್ ಮಾಡಿದ್ರ ಅನ್ಕೊಳ್ಳಿ, ನೀವು ಫೋನ್ ಮಾಡಿದಿರಾ, ನಾನ್ ನಿಮಗೆ ಬೈಬೇಕು. ನಾನ್ ನಿಮ್ಮ ಅಪ್ಪನ ಯಾಕೆ ಬೈಬೇಕು, ಅಥವಾ ನಿಮ್ಮ ಅಮ್ಮನ ಯಾಕೆ ಬೈಬೇಕು, ಅಥವಾ ನಿಮ್ಮ ಅಣ್ಣನ ಯಾಕೆ ಬೈಬೇಕು? ಅಂದ್ರೆ ನಾನು ಇಲ್ಲಿ ಏನ್ ಹೇಳಕ್ ಇಷ್ಟಪಡ್ತೇನೆ ಅಂದ್ರೆ, ಅಲ್ಲಿ ಫಸ್ಟ್ ಇನ್ಸಿಡೆಂಟ್ ಆಗಿದ್ದು ದರ್ಶನ್ ಅವ್ರ ವಿಚಾರ ಬಂದಿದ್ ಹೆಂಗೆ ಅಂದ್ರೆ, ಅವರಿಗೆ ಜಗದೀಶ್ ಅವ್ರು ಯಾರು ಅಂತಾನೆ ಗೊತ್ತಿರ್ಲಿಲ್ವೇನೋ ಮೋಸ್ಟ್ಲಿ. ಈಗ ಗೊತ್ತಾಗಿರ್ಬೋದು ಈಗಲೂ ಸೋಷಿಯಲ್ ಮೀಡಿಯಾ ಅಲ್ಲ ಸೋಷಿಯಲ್ ಮೀಡಿಯಾ ನೋಡಿದ್ರೆ ಪೇಷನ್ಸ್ ಇಲ್ಲ ಸರ್ ಅವ್ರಿಗೆ. ಹಾಸ್ಪಿಟಲ್ ಜಗದೀಶ್ ಅವ್ರು ಯಾರು ಅಂತ ಅವ್ರಿಗೆ ಮೋಸ್ಟ್ಲಿ ಗೊತ್ತಿರಕ್ ಸಾಧ್ಯನೇ ಇಲ್ಲ ಮುಂಚೆ. ಇವಾಗ ಏನೋ ಅಲ್ಲಿ ಇಲ್ಲಿ ಏನಾದ್ರು ಮೊಬೈಲ್ ಅಲ್ಲಿ ನೋಡಿದ್ರೆ, ಮೊಬೈಲ್ ಕೊಡಲ್ಲ ಮೋಸ್ಟ್ಲಿ, ಮೊಬೈಲ್ ಕೊಟ್ಟಿಲ್ಲ ಅವ್ರಿಗೆ, ಕೊಡಂಗೂ ಇಲ್ಲ, ಕೊಡೋದು ಇಲ್ಲ. ಈಗಲೂ ಅವ್ರಿಗೆ ಗೊತ್ತಿಲ್ಲ. ದರ್ಶನ್ ಅವ್ರಿಗೆ ನನಗನ್ಸಿದ ಮಟ್ಟಿಗೆ ಬೇಕಾದ್ರೆ ಯಾರಾದ್ರೂ ಊಹೆ ಮಾಡ್ಕೋಬಹುದು, ಅಥವಾ ಲಾಯರ್ಗಳಿಗೆ ಗೊತ್ತಾಗ್ಬೋದು, ಕರೆಕ್ಟ್ ಕಾನೂನು ತಜ್ಞರಿಗೆ ಗೊತ್ತಾಗ್ಬೋದು. ನನಗನ್ಸಿದ ಮಟ್ಟಿಗೆ ಜಗದೀಶ್ ಅವ್ರ ವಿಚಾರ ಅಥವಾ ಜಗದೀಶ್ ಅವರು ಲಾಯರ್ ಇದ್ರು ಅಂತ ಗೊತ್ತಿತ್ತೇನೋ, ಇರ್ಬೋದೇನೋ. ಆದ್ರೆ ಈಗ ಅವ್ರು ಏನೇನ್ ಮಾತಾಡ್ತಾವ್ರೆ ಅಥವಾ ಏನೇನ್ ನಡೀತಾ ಇದೆ ಅಂತ ನನಗನ್ಸಿದ ಮಟ್ಟಿಗೆ ಅವ್ರಿಗೆ ಏನೂ ಗೊತ್ತಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ನೀವು ಕಾನೂನು ಗೊತ್ತಿರೋರು ಅರ್ಥ ಮಾಡ್ಕೋಬಹುದು. ಯಾಕೆಂದ್ರೆ ಅವ್ರಿಗೇನು ಸೋಷಿಯಲ್ ಮೀಡಿಯಾದ ಏನು ನೋಡಂಗಿಲ್ಲ, ಅವ್ರು ನೋಡಿದ್ರು ಒಂದ್ ವೇಳೆ ರಿಯಾಕ್ಟ್ ಮಾಡಂಗಿಲ್ಲ. ಆ ಒಂದು ಪರಿಸ್ಥಿತಿನಲ್ಲಿ ಇರುವಾಗ ನನ್ನ ಪ್ರಕಾರ ಈ ವಿಚಾರದ ಬಗ್ಗೆ ಗೊತ್ತೇ ಇಲ್ಲ. ಅಂತ ಟೈಮ್ ಅಲ್ಲಿ ಸರ್ ಅವ್ರು ಮಾಡ್ಸಿದ್ರು ಆ ಪಟೇಲ್ ಇದನ್ನ ನಾನು ಖಂಡಿಸ್ತೀನಿ. ನನಗೆ ಇದು ಬೇಜಾರಿದೆ. ಯಾಕೆಂದ್ರೆ ಬೇಜಾರಿದೆ. ಈಗ ನೀವು ನನ್ ಬೈದ್ರ ನಿಮ್ಮನ್ನೇ ಬೈಬೇಕು, ಆಯ್ತು ದರ್ಶನ್ ಅಭಿಮಾನಿಗಳು ಬೈದ್ರ ಆಯ್ತು, ಯಾರೋ ಅವ್ರು ಯಾರೋ ಫೋನ್ ಮಾಡ್ತಾರೆ ದಡ್ ನನ್ನ ಮಕ್ಕಳು ಏನೋ ಬೈಕಳಿ, ಓಕೆ ದರ್ಶನ್ ಗಳಿಸ್ತಾ. ಈಗ ನೀವು ಕೂತ್ಕೊಂಡು ಮಾತಾಡ್ತಿದ್ರಾ, ನಿಮ್ಮನ್ನ ದರ್ಶನ್ ಕಳಿಸಿದಾರೆ ಅಂತ ಗೊತ್ತಾರೆ. ನೀವ್ ಯಾರು ಅಂತ ದರ್ಶನ್ ಗೊತ್ತಿರಲ್ಲ ಅಲ್ವಾ? ನಿಮ್ಗೇನೋ ಒಂದು ಅಭಿಮಾನಕ್ಕೆ ಮಾತಾಡ್ತಿರ್ತೀರಾ, ಅಥವಾ ಏನೋ ಒಂದು ಈ ಅಭಿಮಾನ ಅನ್ನೋದಕ್ಕಿಂತ ಹೆಚ್ಚಾಗಿ ಇದೆಲ್ಲೋ ಒಂದು ತಪ್ಪು ಅನ್ಸಿದೆ ನಿಮ್ಗೆ. ಈಗ ಏನ್ ನಡೀತಾ ಇದೆ ಇದು ತಪ್ಪು ಅಂತ ಅನ್ಸಿದೆ, ಅದಕ್ಕೆ ನೀವು ಮಾತಾಡ್ತೀರಾ. ನೀವ್ ಯಾರು ಅಂತ ದರ್ಶನ್ ಕೇಳಿದ್ರೆ ಗೊತ್ತೇ ಇಲ್ಲ, ಯಾರೋ ಗೊತ್ತಿಲ್ಲ ಮುರಳಿ ಅಂತಾರೆ, ಕೇಳಿಬೇಕಾರೆ. ಅಥವಾ ದರ್ಶನ್ ಬೇಡ, ಅವ್ರ ಜೊತೆ ಇರೋ ಅಸಿಸ್ಟೆಂಟ್ ಯಾರೋ ಇರ್ತಾರಲ್ಲ ಅವ್ರಿಗೂ ನಾವ್ ಯಾರು ಗೊತ್ತಿಲ್ಲ, ನೀವು ಗೊತ್ತಿಲ್ಲ. ಬಟ್ ನಮಗಿಲ್ಲೇನು, ನಾವ್ಯಾರೋ ದರ್ಶನ್ ಅವ್ರಿಗೆ ಗೊತ್ತೇ ಇಲ್ಲ. ದರ್ಶನ್ ನಮಗೆ ಗೊತ್ತು, ಯಾಕಂದ್ರೆ ಅವ್ರ ಸ್ಟಾರು, ಅವರು ಒಬ್ಬ ಕನ್ನಡದ ಒಬ್ಬ ನಟ, ನಮಗ್ ಗೊತ್ತು ದರ್ಶನ್ ಅವರು. ಆದ್ರೆ ನಾವ್ಯಾರು ಅಂತ ದರ್ಶನ್ ಅವ್ರಿಗೆ ಗೊತ್ತಿಲ್ಲ, ಅಥವಾ ದರ್ಶನ್ ಅವ್ರ ಕಡೆಯವ್ರಿಗೂ ಗೊತ್ತಿಲ್ಲ. ಅವರ ಮಿಸಸ್ ಆಗ್ಬೋದು, ಅವ್ರ ಮನೆಯವರಾಗ್ಬೋದು, ದಿನಕರ್ ಅವರಾಗ್ಬೋದು, ಯಾರಿಗೂ ಗೊತ್ತಿಲ್ಲ. ಬಟ್ ನನಗಿಲ್ಲ ಅನ್ಸಿದ್ದು ನಮ್ಮ ಒಪಿನಿಯನ್ ತಿಳಿಸ್ತೀನಿ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಒಪಿನಿಯನ್ ತಿಳಿಸೋ ಹಕ್ಕು ಇದೆ. ಯಾಕಂದ್ರೆ ಅವ್ರ ಹೆಂಗೆ ಬೇರೆಯವ್ರ ಬಗ್ಗೆ ಬೈಬಹುದು, ಬೇರೆಯವ್ರ ಬಗ್ಗೆ ಮಾತಾಡ್ಬೋದು, ಅದೇ ತರ ಪ್ರತಿಯೊಬ್ರು ಮಾತಾಡ್ಬೋದು. ನಾನು ಇಲ್ಲಿ ಲಾಯರ್ ಜಗದೀಶ್ ಅವ್ರಿಗೆ ಗೌರವ ಕೊಡ್ತಾ ಇದ್ದೀನಿ. ಯಾಕಂದ್ರೆ ಅವ್ರ ಲಾಯರ್ ಅಂತ ವಕೀಲ್ ಸಾಬ್ ಅಂತಾನೆ ಅವ್ರಿಗೆ ಹೆಸರಿದೆ, ಗೌರವ ಕೊಡ್ತಾ ಇದ್ದೀನಿ. ಬಟ್ ನಾನು ಏನ್ ಹೇಳ್ತೀನಿ, ಈ ತರ ಗೌರವ ಕೊಡ್ತೀವಿ ಮಾಡೋದು, ನಾನು ಗೌರವ ಕೊಡ್ತಾ ಇದ್ದೀನಿ. ಆದ್ರೆ ನನಗೆ ಏನ್ ಅನ್ಸಿದೆ ಅಂದ್ರೆ, ಇಲ್ಲಿ ಲಾಜಿಕ್ ಹುಡುಕ್ತಾ ಇದೀನಿ. ನನಗೆ ಲಾಜಿಕ್ ಬೇಕು, ನನಗೆ ಲಾಜಿಕ್. ನೀವು ಮಾತಾಡಿದ್ರೆ ನಾನು ನಿಮ್ಮನ್ನೇ ಬೈಬೇಕು, ನಿಮ್ ತಂದೆನೋ ನಿಮ್ಮ ಅಮ್ಮನೋ ಬೈಬಾರ್ದು. ಅವ್ರಿಗೆ ಗೊತ್ತೇ ಇಲ್ಲ ನನ್ ಮಗ ನೀವು ಮುರಳಿ ಬೆಂಗಳೂರಲ್ಲಿ ಏನ್ ಮಾಡ್ತಾವನೆ ಅಂತ ಅವ್ರಿಗೆ ಗೊತ್ತಿಲ್ಲ. ಊರಲ್ಲಿ ಇದಾರೆ, ಯಾವ್ದೋ ಊರಲ್ಲಿ, ನಿಮ್ ನೇಟಿವ್ ಅಲ್ಲಿ ಇರ್ತಾರೆ ಎಲ್ಲೋ ಒಂದ್ ಕಡೆ. ನಾನು ನನಗೆ ಮುರಳಿ ತೊಂದ್ರೆ ಕೊಟ್ಟಾಗ ಮುರಳಿ ಬೈಬೇಕು, ಮುರಳಿ ಅಪ್ಪನ್ನೋ ಮುರಳಿ ಅಮ್ಮನ್ನೋ ಬೇದಲ್ಲ. ಅದು ಮುರಳಿ ಮೂಲಸ್ಥಾನ ಯಾರು, ಅವರಪ್ಪ ಅಂದ್ರೆ ದರ್ಶನ್ ಗ್ಯಾಂಗ್, ದರ್ಶನ್. ಈಗ ಅಲ್ಲಿ ಇಲ್ಲ ಸರ್, ಇದನ್ನೆಲ್ಲ ಬಿಡಿ. ನಾನೊಂದು ಲಾಯರ್ ಜಗದೀಶ್ ಅವ್ರು ಹೇಳಿದ್ರು, ಯಾವ್ದೋ ನಿನ್ನೆನೋ ಮೊನ್ನೆನೋ ಗ್ಯಾರಂಟಿ ನ್ಯೂಸ್ ನಲ್ಲಿ ಒಂದು ಹೇಳಿಕೆ ಕೊಡ್ತಾರೆ. ಏನಂತ, ಮೀಡಿಯಾದ ಬಗ್ಗೆ ನನಗೆ ತುಂಬಾ ಅಪಾರವಾದ ಗೌರವ ಇದೆ ಅಂತ. ಲಾಯರ್ ಜಗದೀಶ್ ಅವ್ರೆ, ಮೀಡಿಯಾದಲ್ಲಿ ಏನೋ ಮೀಡಿಯಾಗೆ ನೀವ್ ಏನ್ ಗೌರವ ಕೊಡ್ತೀರಾ ಅಂತ ಅಂದ್ಬಿಟ್ಟು ನಮಗೂ ಗೊತ್ತಿದೆ. ಎಷ್ಟು ಗೌರವ ಕೊಡ್ತೀರಾ ನೀವು, ಮೀಡಿಯಾದವ್ರನ್ನ ಯಾವ ತರ ನಡೆಸ್ಕೊಂತೀರಾ ನಾವು ನೋಡಿದೀವಿ, ಕಣ್ಣಾರೆ ನೋಡಿದೀವಿ, ಕಿವಿಯಾರೆ ಕೇಳಿರೋದಲ್ಲ ನಾವು. ಅಥವಾ ಏನೋ ಫಾಲ್ಸ್ ಆಗಿ ಸುಮ್ನೆ ಏನೋ ಮಾತಾಡಿಲ್ಲ, ನಾವು ಮಾತಾಡ್ತಾ ಇಲ್ಲ. ನೀವೆಷ್ಟು ಗೌರವ ಕೊಡ್ತೀರಾ ಅನ್ನೋದು ನಾವು ಕಣ್ಣಾರೆ ನೋಡಿದೀವಿ. ಓಕೆನಾ? ಸಮಯ ಬರ್ಲಿ, ನಾವು ಹಂಗೆ ಮಾತಾಡ್ತೀವಿ ನಾವು. ಇಲ್ಲ, ಇಲ್ಲಿ ನಮಗೆ ಪರ್ಸನಲ್ ಆಗಿ ಏನು ನಾವು ತಗಂತ ಇಲ್ಲ ಸರ್. ಈಗ ಮೊನ್ನೆ ಗ್ಯಾರಂಟಿ ನ್ಯೂಸ್ ನಲ್ಲಿ ಒಂದ್ ಹೇಳಿಕೆ ಕೊಡ್ತಾರ ಅವರು. ನಾನು ಒಂದ್ ಕಾಲದಲ್ಲಿ ಮೀಡಿಯಾ ಬೈದಿದ್ರು ಬಿಡಿ, ಒಂದು ಕಾಲದಲ್ಲಿ ಬೈಯೋದ್ ಬಿಡಿ. ಬಂದಾದ್ಮೇಲೆ ಬೈದಿಲ್ವ ಅವರು? ಬೈಯಕ್ಕಿಂತ ಮುಂಚೆ ಭಯಂಕರ ಬೈದಿದ್ರು. ಬಿಗ್ ಬಾಸ್ ಇಂದ ಬಂದಾದ್ಮೇಲೆ ಯಾವಾಗ ದರ್ಶನ್ ಅವ್ರದ್ದು ಪ್ರೊಟೆಸ್ಟ್ ಅಂತ ಜನ ಕರ್ಸಲ್ಲ, ಪ್ರತಿಯೊಬ್ಬ ಬೈದಿಲ್ವ ಅವರು? ಬೈದಾರೆ ಬಿಡಿ ಅವರು. ಆಮೇಲೆ ಇನ್ನೊಂದೇನಂದ್ರೆ, ನಾನಿಲ್ಲಿ ಲಾಯರ್ ಜಗದೀಶ್ ಅವ್ರನ್ನ ಪ್ರೊಟೆಕ್ಟ್ ಮಾಡ್ತಿಲ್ಲ ನಾನು ನಿಮ್ಗೆ, ಕರೆಕ್ಟ್. ನಾನು ಅವ್ರನ್ನ ಪ್ರೊಟೆಕ್ಟ್ ಮಾಡ್ತಿಲ್ಲ, ಯಾರು ವಿರೋಧ ಮಾಡ್ತಿಲ್ಲ, ಏನಿದೆಯೋ ಅದನ್ನ ಮಾಡ್ತಿರೋದು. ಇಲ್ಲೇನಾಗಿದೆ ಅಂದ್ರೆ,
ಅವರು ಒಂದೊಂದು ಸಲ ಒಂದೊಂದು ಏಳಿಗೆಗಳು ಕೊಡ್ತಾರೆ. ಒಂದು ವಿಷಯ ಮಾಡ್ಬೋದು, ನನಗೆ ಅನ್ಸಿರ್ ಫೈನಲ್ ಕನ್ಕ್ಲೂಷನ್ ಏನ್ ಗೊತ್ತಾ, ಯಾಕೆಂದ್ರೆ ಒಂದು ಮಾಡ್ಬೋದು, ಯಾರು ದರ್ಶನ್ ಅಭಿಮಾನಿಗಳು ಒಂದು ಮಾಡ್ಬೋದು. ನಾನು ಅವ್ರಿಗೆ ಒಂದು ಸಂದೇಶ ಕೊಡೋಕೆ ಇಷ್ಟ, ಸಂದೇಶ ಕೊಡುವಷ್ಟು ದೊಡ್ಡ ಮನುಷ್ಯ ಅಲ್ಲ ಅಂದ್ರೂ ನನಗೆ ಅನ್ಸಿದ್ ನಾನು ಹೇಳಕ್ ಇಷ್ಟಪಡ್ತೀನಿ, ಇಗ್ನೋರ್ ಮಾಡ್ಬಿಡ್ಬೇಕು. ಯಾವುದೇ ಮನುಷ್ಯ ಏನಾದ್ರೂ ಲಾಜಿಕ್ ಇಟ್ಕೊಂಡು ಮಾತಾಡ್ತಾ ಇದ್ರೆ ಸೊ ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕು, ಅಥವಾ ಬೇಜಾರ್ ಮಾಡ್ಕೋಬೇಕು, ಕೋಪ ಮಾಡ್ಕೋಬೇಕು, ರಿಯಾಕ್ಟ್ ಮಾಡ್ಬೇಕು. ನನ್ ಪ್ರಕಾರ ಲಾಜಿಕ್ ಇಲ್ದಲೆ ಮಾತಾಡಿದ್ರೆ ರಿಯಾಕ್ಟ್ ಮಾಡಬಾರ್ದು, ಬೆಸ್ಟ್. ಇಲ್ಲ ಸರ್, ನೋವಾಗ್ಬೋದು, ನಿಮ್ಗೆ ಎಷ್ಟು ಇಗ್ನೋರ್ ಮಾಡ್ತೀರಾ? ನಿಮ್ಗೆ ಒಂದ್ಸರಿ ಬರೋ ಇಲ್ಲಿ ಅಂತ ಅಂತೀನಿ, ನಿಮ್ ಏಜ್ ಏನು ನನ್ನ ಏಜ್ ಏನು, ಓಕೆನಾ? ಒಂದ್ಸರಿ ಬಿಟ್ಟಾಕ್ ಹೋಗ್ಲಿ, ಏನೋ ನಮ್ ಜೊತೆಲಿರೋ ಹುಡುಗ ಏನೋ ಅಂದವನೆ, ಅನ್ಎಕ್ಸ್ಪೆಕ್ಟೆಡ್ಲಿನೋ ಎಕ್ಸ್ಪೆಕ್ಟೆಡ್ಲಿನೋ ಅಂದವನೆ ಅಂತ ಅಂತೀರಾ. ಇನ್ನೊಂದ್ಸರಿ ಬಾರೋ ಬೇರೆ ತರ ಬಂತು ಅಂತಂದ್ರೆ ಒಂದ್ ಸರಿ, 2 ಸರಿ, 3 ಸರಿ, 4 ಸರಿ ಸುಮ್ನೆ ಬಿಡ್ತೀರಾ. ನೀವು ಸುಮ್ನೆ ಬಿಟ್ರು ನಿಮ್ ಜೊತೆ ನಂಬ್ಕೊಂಡಿರ್ತಕ್ಕಂಥವ್ರು, ನಿಮ್ ಬಗ್ಗೆ ಎಲ್ಲ ಗೊತ್ತಿರ್ತಕ್ಕಂಥವ್ರು ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಇವ್ನ್ ಯಾವ ತೋಲಂಡಿ ಗುರು ಅಂತ ಅನ್ಬಿಟ್ಟು ನನ್ನ ಬೈತಾರೆ. ಲಾಜಿಕ್ ಇದೆ, ಓಕೆನಾ? ಬೈತಾರೆ. ಆದ್ರೆ ಜಗದೀಶ್ ಅವ್ರೇ, ನೀವ್ ಅರ್ಥ ಮಾಡ್ಕೊಳ್ಳಿ, ದರ್ಶನ್ ಅವ್ರ ಫ್ಯಾನ್ಸ್ಗಳು ಇವತ್ತಿನವರ್ಗುನು ಯಾರನ್ನು ಕೂಡ ನೀವ್ ಹೇಳ್ತಾ ಇದೀರಲ್ಲ 75,000 ಗ್ರೂಪ್ 75,000 ಗ್ರೂಪ್, ನೀವ್ ಏನ್ ಮಾಡ್ತಾ ಇದ್ದೀರಾ? ನೀವೇನ್ ಮಾಡ್ತಾ ಇದ್ದೀರಾ? ಒಂದು ವಿಡಿಯೋ ಮಾಡಿದ್ರೆ ತಗೊಂಡ್ಬಂದು ನೀವು ಯಾವ್ದಾದ್ರು ಬ್ರಾಡ್ಕಾಸ್ಟ್ ಚಾನಲ್ ಅಲ್ಲಿ ಹಾಕ್ತೀರಾ. ನೀವೇನ್ ಮಾಡ್ತಾ ಇದ್ದೀರಾ? ನೀವುನು ಗ್ರೂಪ್ಗಳನ್ನ ಇಟ್ಕೊಂಡೆ ಮ್ಯಾನೇಜ್ ಮಾಡ್ತಾ ಇರೋದು. ಒಂದ್ ನಿಮಿಷ ನಾನು ಮಾತಾಡ್ತೀನಿ ದಯವಿಟ್ಟು, ಓಕೆನಾ? ನೀವುನು ಬ್ರಾಡ್ಕಾಸ್ಟ್ ಚಾನಲ್ ಇಟ್ಕೊಂಡು ನೀವು ದರ್ಶನ್ ಅವ್ರ ಹಂಗೆ ಯಾವತ್ತು ಮಾಡಿಲ್ಲ, ನಮಗ್ ಗೊತ್ತಿದ್ದಂಗೆ ಯಾವತ್ತು ಮಾಡಿಲ್ಲಪ್ಪ, ಗೊತ್ತಿಲ್ದಂಗೆನೋ ಮಾಡಿರ್ಬೋದೇನೋ. ಬ್ರಾಡ್ಕಾಸ್ಟ್ ಚಾನಲ್ ಇಟ್ಕೊಂಡು ನಾವೀಗೆಲ್ಲ ಹೋಗಿದ್ನ ಒಬ್ಬ ಹುಡುಗನ್ ಕೈಲಿ ಕ್ಯಾಮ್ರಾ ಇಟ್ಬಿಟ್ಟು ಅಥವಾ ಮೊಬೈಲ್ ಇಡಿಸ್ಬಿಟ್ಟು ಅದನ್ನ ವಿಡಿಯೋ ಮಾಡ್ಬಿಟ್ಟು ಬ್ರಾಡ್ಕಾಸ್ಟ್ ಚಾನಲ್ ಅಲ್ಲಿ ಹಾಕ್ಬಿಟ್ಟು ತಗೊಳ್ಳಿ, ಕಂಟೆಂಟ್ ಸಿಕ್ಕಿದೆ ನಿಮ್ಗೆ, ಕಂಟೆಂಟ್ ಬೇಕಾ ತಗೊಳ್ಳಿ ಅಂತ ಅಂದ್ಬಿಟ್ಟು ನಾವ್ ಆತರ ಮಾಡಿಲ್ಲ ಸ್ವಾಮಿ. ಅಥವಾ ನೋಡಿ ಅಂತ ಅನ್ಬಿಟ್ಟು ಸಪರೇಟ್ ಮೀಡಿಯಾಗೊಂದು ಬ್ರಾಡ್ಕಾಸ್ಟ್ ಚಾನಲ್, ಪಬ್ಲಿಕ್ ಒಂದು ಬ್ರಾಡ್ಕಾಸ್ಟ್ ಚಾನಲ್, ಫ್ಯಾಮಿಲಿಗೆ ಒಂದು ಬ್ರಾಡ್ಕಾಸ್ಟ್ ಚಾನಲ್ ನಾವಿಟ್ಟಿಲ್ಲ. ಅಲ್ಲ, ಯಾವುದೇ ಹೀರೋ ಆಗ್ಲಿ ತನ್ನ ಪ್ರಮೋಷನ್ ಮಾಡಕ್ಕೆ ಒಂದು ನನ್ಗಿದು ತುಂಬಾ ನೋವಿದೆ. 75,000 ಗ್ರೂಪ್ 75,000 ಗ್ರೂಪ್ 75,000 ಗ್ರೂಪ್ ಅಂತಾರಲ್ಲ ಇವರು ಲಾಯರ್ ಜಗದೀಶ್ ಅವರು. ಲಾಯರ್ ಜಗದೀಶ್ ಅವ್ರ ಅನುಯಾಯಿಗಳಿಗೆ ಇವ್ರು ಎಷ್ಟು ಜನ ಗ್ರೂಪ್ಗಳನ್ನ ಇಟ್ಕೊಂಡವ್ರೆ? ಹಂಗಾರೆ ಲಾಯರ್ ಜಗದೀಶ್ ಅನುಯಾಯಿಗಳಿಗೆ ಫ್ಯಾನ್ಸ್ ಗಳಿಗೆ ಇವ್ರು ಎಷ್ಟೆಷ್ಟು ಕೊಡ್ತಾವ್ರ? ಹಂಗಾದ್ರೆ ಲಾಯರ್ ಜಗದೀಶ್ ಅವ್ರು ಎಷ್ಟು ಕೊಡ್ತಾ ಇದಾರೆ? ಹಂಗಾದ್ರೆ ಇಲ್ಲ, ಅದನ್ನ ಎಷ್ಟು ಕೊಡ್ತಾ ಇದಾರೆ? ದರ್ಶನ್ ಅವ್ರ ಫ್ಯಾನ್ಸ್ ಗಳಿಗೆ ಹೇಳ್ತಾರಲ್ಲ ಇವರು ಏನಂತ, 75,000 ಗ್ರೂಪ್ಗಳಿದೆ, 75,000 ಗ್ರೂಪ್ಗಳಿಗೂ ದರ್ಶನ್ ದುಡ್ಡುಗಳನ್ನ ಕೊಡ್ತಾನೆ, ಹಾಗೆ ಹೀಗೆ ಅಂತ ಅನ್ಬಿಟ್ಟು ಹೇಳ್ತಾರೆ ಲಾಯರ್ ಜಗದೀಶ್ ಅವರು. ಸೊ ಇವರ ಅನುಯಾಯಿಗಳಿಗೆ, ಇವರ ಫ್ಯಾನ್ಸ್ ಫಾಲೋಯಿಂಗ್ ಗಳಿಗೆ ಇವ್ರು ಎಷ್ಟು ಕೊಡ್ತಾ ಇದಾರೆ? ಇದಕ್ಕೊಂದು ಲಾಜಿಕ್ ಹೇಳ್ತೀನಿ ನೋಡಿ. ನೀವು ದರ್ಶನ್ ಅವರು ದುಡ್ಡು ಕೊಡ್ತಾರೆ, ಪ್ರಮೋಷನ್ ಮಾಡ್ತಾರೆ ಅಂತ, ಈಗ ಪ್ರತಿ ಸಿನಿಮಾಗೂ ಪ್ರಮೋಷನ್ ಮಾಡ್ಬೇಕು, ದುಡ್ಡು ಕೊಡ್ಬೇಕು. ಆದ್ರೆ ದರ್ಶನ್ ಅವ್ರ ಸಿನಿಮಾಗೆ ಪ್ರೊಡ್ಯೂಸರ್ಗೆ ಪ್ರಮೋಷನ್ ಖರ್ಚು ಉಳಿಯುತ್ತೆ, ನನ್ನ ಅನಿಸಿಕೆ. ಯಾಕೆ ಅಂದ್ರೆ ಮೊನ್ನೆ ಒಂದು ರಿಲೀಸ್ ಆಯ್ತು, ಯಾವ್ದು ನವಗ್ರಹ ರಿಲೀಸ್ ಆಯ್ತು, ಕರಿಯ ಮೂವಿ ರಿಲೀಸ್ ಆಯ್ತು, ಅದಕ್ಕೆ ಪ್ರೊಡ್ಯೂಸರ್ಗಳು ದುಡ್ಡೇ ಖರ್ಚು ಮಾಡಿಲ್ಲ ಪ್ರಮೋಷನ್ಗೆ, ಆಯ್ತಾ? ನವಗ್ರಹ ನನಗೆ ಅನ್ಸಿದ ಮಟ್ಟಿಗೆ ಸ್ಟಾರ್ಟಿಂಗ್ ರಿಲೀಸ್ ಆಯ್ತಿಂದ ಜಾಸ್ತಿ ದುಡ್ಡು ಬಾಚಿದೆ, ಇವಾಗ ದುಡ್ಡು ಜಾಸ್ತಿ ಬಾಚಿದೆ. ಯಾಕಂದ್ರೆ 16 ವರ್ಷದ ಹಿಂದೆ ಏನು ಸಿನಿಮಾ ರಿಲೀಸ್ ಆಗಿತ್ತು ಅವಾಗಿನ ಬಜೆಟ್, ಅವಾಗಿನ ರೂಪಿ ವ್ಯಾಲ್ಯೂ ಕಂಪೇರ್ ಮಾಡಿದ್ರೆ ರಿಲೀಸ್ ಆದಾಗ ದುಡ್ಡು ಜಾಸ್ತಿ ಬಾಚಿದೆ. ಎಷ್ಟು ಖರ್ಚು ಮಾಡಿದ್ರು ಪ್ರಮೋಷನ್ಗೆ? ಒಂದು ಇಂಟರ್ವ್ಯೂ ಮಾಡಿದ್ರು ಅಷ್ಟೇ, ಒಂದು ಜನರಲ್ ಇಂಟರ್ವ್ಯೂ ಮಾಡಿದ್ರು, ಎಲ್ಲಾ ಚಾನಲ್ಗಳಲ್ಲಿ ಬಂತು ಅಷ್ಟೇ. ಯಾವುದೇ ಪ್ರೆಸ್ ಮೀಟ್ ಕರೆದಿಲ್ಲ, ಯಾವುದೇ ಬ್ಯಾನರ್ಗಳು ಹಾಕ್ಸಿಲ್ಲ, ಆಟೋದ ಸ್ಟಿಕ್ಕರ್ ಹಾಕ್ಸಿಲ್ಲ, ಯಾವುದೇ ಪ್ರಮೋಷನ್ ಮಾಡಿಲ್ಲ. ಅಂದ್ರೆ ನನ್ನ ಪ್ರಕಾರ ಬೇರೆ ದೊಡ್ಡ ಸ್ಟಾರ್ಗಳಿಗೆ ಎಷ್ಟು ಕರೆಕ್ಟ್. ಯಾಕೆಂದ್ರೆ ನಾವು ಥಿಯೇಟರ್ ನ ಮ್ಯಾನೇಜರ್ ನ ಮಾತಾಡಿಸಿದ್ವಿ. ಹೌದು, 3 ದಿನಗಳಿಗೆ. ನಾನು ಇದ್ದೆ ಅವಾಗ ಅಲ್ವಾ? 3ನೇ ದಿನಕ್ಕೆ ಮಾತಾಡಿಸಿದಾಗ ಅವ್ರು ಹೇಳಿದ್ರು ಎಲ್ಲಾ ಶೋಗಳು ಕೂಡ ಆಲ್ಮೋಸ್ಟ್ ಹೌಸ್ಫುಲ್ ಆಗ್ತಾ ಇದೆ. ಕೆಲವೊಂದ್ ಮಾತ್ರ 95% 90% ಹಿಂಗಿತ್ತು. ಆದ್ರೆ ಒಂದು ದಿನಕ್ಕೆ 5 ಲಕ್ಷದಿಂದ 6 ಲಕ್ಷ ಕಲೆಕ್ಟ್ ಆಗ್ತಾ ಇದೆ. ಬರೀ 4 ಶೋನ 3 ಶೋನ ಆದ್ರೆ ಆಗುತ್ತೆ ಅಂತ ಹೇಳಿ. ಒಂದು ಥಿಯೇಟರ್ 250 ಎಗೋ ಥಿಯೇಟರ್ಸ್ ನ ಬುಕ್ ಮಾಡಿದ್ರಲ್ವಾ ಗೌಡ್ರೆ? ಹೌದೌದು, 250 ಎಗೋ ಥಿಯೇಟರ್. ನಾನು ಥಿಯೇಟರ್ ಲೆಕ್ಕ ಹಾಕೊಂಡಿಲ್ಲ, ಆದ್ರೆ ಈ ವಿಚಾರದಲ್ಲಿ ದರ್ಶನ್ ಅವ್ರ ಪರ ಮಾತಾಡೋರ್ಗೆ ದುಡ್ಡು ಕೂಡ ಅವಶ್ಯಕತೆ ಇಲ್ಲ, ಅಥವಾ ದರ್ಶನ್ ಅವ್ರ ಮೂವಿ ಪ್ರಮೋಷನ್ ಮಾಡಕ್ಕೆ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ. ನೀವು ಬೇಕಾದ್ರೆ ಬೇರೆ ಮೂವಿ ಪ್ರಮೋಷನ್ ಮಾಡೋ ದುಡ್ಡು ಕೊಡಬೇಕು, ಪ್ರತಿ ಯೂಟ್ಯೂಬ್ ಚಾನಲ್ಗೂ ಕೊಡಬೇಕು. ದರ್ಶನ್ ಅವ್ರ ಕಂಟೆಂಟ್ ಅಂದ್ರೆ ಯಾರಿಗೂ ದುಡ್ಡು ಕೊಡಂಗಿಲ್ಲ, ಅವರೇ ಓಡ್ಬರ್ತಾರೆ. ನಾನು ಒಬ್ಬ ಅದ್ರಲ್ಲಿ ಯೂಟ್ಯೂಬರ್ ಆಗಿರ್ಬೋದು, ನಾನೊಬ್ಬ ಮೀಡಿಯಾದವನ್ ಆಗಿರ್ಬೋದು. ಮೀಡಿಯಾದವ್ರ ಬಗ್ಗೆ ನಾನು ಏನು ಕೆಟ್ಟ ಮಾತಾಡ್ತಿಲ್ಲ, ಯಾಕೆ ಅಂದ್ರೆ ಆ ಕಂಟೆಂಟ್ ಹಂಗಿರುತ್ತೆ. ಈಗ ಜನ ಮಾತಾಡ್ತಾರೆ ದರ್ಶನ್ ಅವರು TRP ಕಿಂಗ್ ಅಂತ. ನಿಜವಾಗ್ಲೂ TRP ಕಿಂಗ್, ನಾನು ಒಪ್ಕೋತೀನಿ ಅದನ್ನ. ನಿಜವಾಗ್ಲೂ TRP ಕಿಂಗು, ನಿಜವಾಗ್ಲೂ ವ್ಯೂಸ್ ಕಿಂಗು. ಮತ್ತೆ ಯಾಕೆ ಎಲ್ಲ ಜನ ಹಂಗಾಯ್ತಪ್ಪ? ನವಗ್ರಹದಲ್ಲಿ ಯಾರ್ಯಾರು ಯೂಟ್ಯೂಬರ್ಸ್ಗಳು ದುಡ್ಡು ಕೊಟ್ಟಿದ್ರಾ, ಅಥವಾ ಯಾರು ಮೀಡಿಯಾ ಸೋಷಿಯಲ್ ಮೀಡಿಯಾದವರು ದುಡ್ಡು ಕೊಟ್ಟಿದ್ರಾ? ಯಾರು ದಿನಕರ್ ಕೊಟ್ಟಿದ್ರ ಅಥವಾ ಮೇಡಮ್ ಕೊಟ್ಟಿದ್ರ? ಯಾರೋ ಒಬ್ರು ಕೊಟ್ಟಿದ್ರ ಮೂವಿಯವರು? ನೀವು ಯಾವುದೇ ಮೂವಿನಲ್ಲಿ ಪ್ರಮೋಷನ್ ಮಾಡುವಾಗ
ಒಂದು ಕಮರ್ಷಿಯಲ್ ಅಂತ ಇರುತ್ತೆ. ಯಾಕಂದ್ರೆ ಇವಾಗ ಪ್ರತಿಯೊಬ್ರು ಬದುಕಬೇಕು, ಅದು ಕಮರ್ಷಿಯಲ್ ಅಂತ ಕೊಡ್ತಾರೆ, ಕಂಟೆಂಟ್ ಮಾಡ್ತಾರೆ. ಸರಿ, ಆದ್ರೆ ದರ್ಶನ್ ಅವ್ರ ಕಂಟೆಂಟ್ಗೆ ಸರಿ ಸರಿ ಈಗ ನೀವ್ ಹೇಳಿದ್ರಿ ಅವರು TRP ಕಿಂಗು ಅಂತ ಒಬ್ಬ ಮೀಡಿಯಾದವ್ರು ಒಪ್ಕೊಂಡ್ಮೇಲೆ ದರ್ಶನ ಅಭಿಮಾನಿಗಳು ಹೇಳ್ತಾರೆ ನೀವು ಅದಕ್ಕೋಸ್ಕರನೇ ಅವ್ರ ಹಿಂದೆ ಬಿದ್ದಿದ್ದೀರಿ ಅಂತ ದೊಡ್ಡ ದೊಡ್ಡ ಚಾನೆಲ್ಗಳಿಗಾಗಿರ್ಬೋದು ಎಲ್ರಿಗೂ ಅವ್ರು ಹೇಳ್ತಾರೆ. ಇವಾಗ ಇಲ್ಲಿ ನಾವ್ ಹೇಳ್ತಕ್ಕಂಥದ್ದು ಏನಪ್ಪಾ, ಮೀಡಿಯಾದವ್ರಿಗೆ ಒಂದು ನಾವು ಇಲ್ಲಿ ಹೇಳ್ಬೇಕು ಏನಂದ್ರೆ ಅವರು TRP ಕಿಂಗ್ ಕರೆಕ್ಟ್, ಆದ್ರೆ ಅವ್ರನ್ನ ಏನು ಹಳ್ಳಕ್ ಬೀಳಿಸ್ಬಿಟ್ಟು ಅದರಿಂದ ಸಂಪಾದನೆ ನನಗೆ ಅದು ಬೇಜಾರಿದೆ. ಅವರನ್ನ ಒಂದು ಲೆವೆಲ್ ತಗೊಂಡು ಹೋಗ್ಬೇಕು, ಸಂಪಾದನೆ ಮಾಡ್ಬೇಕು, ಒಂದು ಲೆವೆಲ್ ತಗೊಂಡೋಗಿ ಅವರಿಂದ ಒಂದಷ್ಟು ಒಳ್ಳೆ ಕೆಲಸಗಳಾಗ್ಬೇಕು. ಆ ರೀತಿ ಅವ್ರನ್ನ ತಗೊಂಡೋಗಿ ಸಂಪಾದನೆ ಮಾಡ್ಬೇಕು, ಅದು ನಿಜವಾದ ಸಂಪಾದನೆ. ನೀವು ಮುಂಚೆ ಹೇಳಿದಾಗ ಈ ಮಾತು ಹೇಳ್ಬೇಕು ಅನ್ಕೊಂಡೆ. ನೀವು ಮುಂಚೆ ಯಾವ್ದೋ ಒಂದು ವಿಚಾರಕ್ಕೆ ಯಾವ ಪ್ರಮೋಷನ್ ಹೋಗ್ಲಿ ದರ್ಶನ್ ವಿಚಾರ ಮಾತಾಡ್ತಾರೆ, ಯಾವ ಮೂವಿ ಬರ್ಲಿ ಮಾತಾಡ್ಲಿ. ದರ್ಶನ್ ಒಂದ್ ನಿಮಿಷ ಇಲ್ಲಿ ಕೇಳಿ ಅಲ್ಲ, ಇದು ಮುಗಿಸ್ಬಿಡ್ತೀನಿ. ದರ್ಶನ್ ವಿಚಾರನ ಮಾತಾಡ್ಲಿ, ಆದ್ರೆ ಪಾಸಿಟಿವ್ ಮಾತಾಡ್ಲಿ. ಅವ್ರು ಮಾಡಿರೋ ಒಳ್ಳೆ ಕೆಲಸ ಮಾತಾಡ್ಲಿ, ಒಳ್ಳೆ ಕೆಲಸ ಮಾತಾಡ್ಲಿ.